ಹಳೆ ಬಟ್ಟೆಗೆ ಏನು ವ್ಯಾಲ್ಯೂ ಇಲ್ಲ ಅಲ್ಲ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ತಿಳ್ಕೊಳ್ಳಿ. ನಾವು ಇದೇ ಥರ ಫರ್ನಿಚರ್ ಬಗ್ಗೆ ಮಾತಾಡ್ತಾ ಇರ್ತೀವಿ, ನಾಲೆಜ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಇದು ವೀಡಿಯೋಸ್ ಮಾಡ್ತಾ ಇರೋದು. ಯಾವ ಥರ ಅಂತ ಹೇಳಿದ್ರೆ, ಕಸ್ಟಮರ್ಸು ನಮಗೆ ಕಾಲ್ ಮಾಡ್ತಾನೇ ಇರ್ತಾರೆ, ಕೇಳ್ತಾರೆ, ಸರ್ ನಮ್ಮದು ಹಳೆ ಸೋಫಾ ಇದೆ, ಅದು ನೀವು ತೊಗೊಳ್ತೀರಾ ಅಂತ ಹೇಳ್ಬಿಟ್ಟು. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಹಳೆ ವಸ್ತುದು ಏನು ವ್ಯಾಲ್ಯೂ ಇಲ್ಲ. ಯಾವ ಥರ ಅಂತ ಹೇಳಿದ್ರೆ, ಹಳೆ ಬಟ್ಟೆಗೆ ಏನು ವ್ಯಾಲ್ಯೂ ಇಲ್ಲ ಅಲ್ಲ, ಅದೇ ಥರ ಹಳೆ ಸೋಫಾ, ಹಳೆ ಬಟ್ಟೆ ಸೋಫಾಗೂ ಏನು ವ್ಯಾಲ್ಯೂ ಇಲ್ಲ. ನೀವು ಎಷ್ಟು ಲಕ್ಷ ಕೊಟ್ಟು ತೊಗೊಂಡ್ರು, ಎಷ್ಟು ಕೋಟಿ ಕೊಟ್ಟು ತೊಗೊಂಡ್ರು ಹಳೆ ವಸ್ತುಗೆ ವ್ಯಾಲ್ಯೂ ಇರೋದೇ ಇಲ್ಲ. ಇದಕ್ಕೆ ಸೊಲ್ಯೂಷನ್ ಏನಂತ ಹೇಳಿದ್ರೆ, ಒಂದು ಡಿಸ್ಪೋಸ್ ಮಾಡ್ಬೋದು. ಸೆಕೆಂಡ್ ಸೊಲ್ಯೂಷನ್ ಇದಂತೂ ನಿಮಗೆ ಗೊತ್ತೇ ಇರುತ್ತೆ, ಡಿಸ್ಪೋಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೆಕೆಂಡ್ ಸೊಲ್ಯೂಷನ್ ಏನಂತ ಹೇಳಿದ್ರೆ, ನಿಮ್ಮ ಐಟಮು ಫರ್ನಿಚರ್ ಏನಾದರೂ ತೊಗೊಂಡಿದ್ದೀರಾ, ಪಾಲಿಷ್ ಮಾಡಿ ಯೂಸ್ ಮಾಡ್ಬೋದು. ಇಲ್ಲ ಸೋಫಾ ತೊಗೊಂಡಿದ್ದೀರಾ, ಕಂಡೀಷನ್ ಓಕೆ ಇದೆ, 80% ಚೆನ್ನಾಗಿದೆ, 20% ಏನೋ ಹಾಳಾಗಿದೆ, ಅದಕ್ಕೆ ರಿಪೇರ್ ಮಾಡಿ ಯೂಸ್ ಮಾಡ್ಬೋದು. ನೀವು ಬಂಡವಾಳ ಹಾಕಿರೋ ಐಟಮ್ಗೆ ನೀವೇ ಬಂದುಬಿಟ್ಟು ಯೂಸ್ ಮಾಡೋಕ್ಕೆ ಸಾಧ್ಯ. ಬೇರೆ ಇನ್ನೊಬ್ಬರು ಬಂದು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸುಳ್ಳು.